ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ ಕನ್ನಡಿಗರು. ದುಬೈನಿಂದ ಬೆಂಗಳೂರಿಗೆ ಮೂರನೇ ವಿಮಾನ ಎಂಟ್ರಿಯಾಗಿದೆ. 6:50ರ ವಿಮಾನದಲ್ಲಿ ಒಟ್ಟು 246 ಜನರು ರಿಟರ್ನ್ ಆಗಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಮೂರನೇ ವಿಮಾನ ಇದೀಗ ಎಂಟ್ರಿಯಾಗಿದೆ. 6:50ರ ವಿಮಾನದಲ್ಲಿ ಒಟ್ಟು 246 ಜನ ದುಬೈನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. EK566 ಈ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ದುಬೈನಲ್ಲಿ ಸಿಕ್ಕಾಕೊಂಡಿದ್ದವರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ಇವತ್ತು ದುಬೈನಿಂದ ಮೂರನೇ ವಿಮಾನ ಎಂಟ್ರಿ ಆಗಿದೆ. ಇದರಲ್ಲಿ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಂತಹ ಕನ್ನಡಿಗರು ಇದೀಗ ವಾಪಸ್ಸಾಗಿದ್ದಾರೆ. ಸುಮಾರು 246 ಜನರು ದುಬೈನಿಂದ ರಿಟರ್ನ್ ಆಗಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ಈಗ 4 o'clock ಫ್ಲೈಟ್ ಇತ್ತು. ಸೊ 4 o'clock ಹತ್ತಿ 9 o'clock ರೀಚ್ ಆದ್ವಿ. ಅಲ್ಲಿಂದ ಫ್ಲೈಟ್ ಸಿಯಾಟಲ್ಗೆ ಎಲ್ಲ ಫ್ಲೈಟ್ ಅಲ್ಲಿ ಹತ್ತಿ ಕೂತ್ಕೊಂಡಿದ್ವಿ. ಟೇಕ್ ಆಫ್ ಆಗೋ ಟೈಮ್ ನಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇಲ್ಲ ಈ ತರ ಏರ್ ಸ್ಪೇಸ್ ಎಲ್ಲ ಇದಾಗಿದೆ. ಸಮ್ ವಾರ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾಕ್. ಸೊ ನಾನು ಸುಮಾರು 5 ದಿವಸದಿಂದ ದುಬೈಲಿ ಇದ್ದೀನಿ. ನನಗೆ ದುಬೈ ಎವ್ರಿ ಮಂತ್ಲಿ ಟ್ರಿಪ್ ಆಗಿತ್ತು. ಸುಮಾರು 6 ತಿಂಗಳಿಂದ ನಾನು ಹೋಗ್ತಾನೆ ಇರ್ತೀನಿ. ಬಟ್ ಈ ಟ್ರಿಪ್ ನೈಟ್ ಮೇರ್ ಆಯ್ತು. ಯಾಕಂದ್ರೆ ಆಲ್ ಆಫ್ ಎ ಸಡನ್ ಬ್ಲಾಸ್ಟ್ ಸೌಂಡ್ ನಾವು ಆಕಾಶದಲ್ಲಿ ಕೇಳಿದಾಗ ತುಂಬಾ ಭಯ ಆಗುತ್ತೆ. ನಾನು ಡಾಕ್ಟರ್ ಆಗಿದ್ರು ಕೂಡ ನನಗೆ ಇನ್ನೂ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಬಟ್ 3 ದಿವಸ ಅಲ್ಲಿ ಹೋಗಿದ್ದು ಎಲ್ಲ ಚೆನ್ನಾಗಿತ್ತು. ಅವತ್ತು ಈವ್ನಿಂಗ್ ರೀಚ್ ಆದ್ರು. ಆದ್ಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಸಾಟರ್ಡೆ ನಮ್ಗೆಲ್ಲ ಈ ವಿಷಯ ಗೊತ್ತಾಯ್ತು. ಮಿಸೈಲ್ಸ್ ಎಲ್ಲ ಫೈರ್ ಆಗೋದು ಏಬಲ್ ಟು ಸಿ ಫ್ರಮ್ ದ ಬೀಚ್. ಯಾವಾಗ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಇಲ್ಲಿ ಕಾಯ್ತಾ ಇದ್ವಿ. ದೇವರ್ ಆಲ್ಸೋ ಓಕೆ. ದೇವರ್ ಇನ್ಫ್ಯಾಕ್ಟ್ ಅವ್ರು ನಮ್ಗೆ ತುಂಬಾ ಧೈರ್ಯ ಕೊಡ್ತಾ ಇದ್ರು. ಇದೆಲ್ಲ ಚೆನ್ನಾಗಿ